ಇವತ್ತು ನಾವು ಮಾನವನ ದೇಹದ ಭಾಗಗಳು ಹಾಗೇನೆ ಅವು ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ಮಾನವನ ದೇಹದ ಭಾಗವನ್ನ ಮುಖ್ಯವಾಗಿ ಎಷ್ಟು ಭಾಗಗಳಾಗಿ ಮಾಡಿದ್ದಾರೆ? 2 ಭಾಗ. ಯಾವ್ದ್ಯಾವ್ದು? ರುಂಡ ಮತ್ತು ಮುಂಡ ಮಾಡಿದ್ದಾರೆ. ರುಂಡದಲ್ಲಿ ಏನೆಲ್ಲ ಭಾಗಗಳು ಬರುತ್ತೆ, ಆ ಕೆಲಸ ಏನು ಅಂತ ನೋಡೋಣ. ಈಗ ಮೊದಲಿಗೆ ಈ ರುಂಡದಲ್ಲಿ ಬರೋ ಭಾಗ ಮೆದುಳು. ಮೆದುಳಿನ ಕೆಲಸ ಏನು ಹಾಗಾದ್ರೆ? ಬುದ್ಧಿ ಉಪಯೋಗಿಸೋದು ಮೆದುಳಿನ ಕೆಲಸ. ಹಾಗೇನೆ ಜ್ಞಾಪಕ ಶಕ್ತಿಯನ್ನ ಇಟ್ಕೊಳ್ಳೋದು, ಯೋಚನೆ ಮಾಡೋದು ಸಹ ಮೆದುಳಿನ ಕೆಲಸ. ನಂತರದಲ್ಲಿ ಪಂಚೇಂದ್ರಿಯಗಳು ಅಂತ ಇದೆ. ಎಷ್ಟಿದೆ ಪಂಚೇಂದ್ರಿಯ? 5. ಯಾವ್ದ್ಯಾವ್ದು? ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ. ಗುಡ್. ಆ ಪಂಚೇಂದ್ರಿಯಗಳಿಗೂ ಸಹ ಒಂದು ಪ್ರಮುಖವಾದಂತ ಒಂದು ಕಾರ್ಯ ಇದೆ. ಕಣ್ಣು ನೋಡೋದು, ಕಿವಿ ಕೇಳೋದು, ಮೂಗು ವಾಸನೆ ನೋಡೋದು, ನಾಲಿಗೆ ಚರ್ಮ. ಈ ನಂತರದಲ್ಲಿ ಈ ರುಂಡ ಮುಗಿದ ತಕ್ಷಣ ಮುಂಡದಲ್ಲಿ ಹಲವಾರು ಭಾಗಗಳು ಬರುತ್ತೆ. ಮುಂಡದಲ್ಲಿ ಮೊದಲೇ ಬರುವಂತ ಭಾಗ ಈ ಗಂಟಲಿನ ಭಾಗ. ಈ ಗಂಟಲಿನಲ್ಲಿ 2 ನಾಳಗಳಿವೆ, ಒಂದು ಅನ್ನನಾಳ, ಇನ್ನೊಂದು ಶ್ವಾಸನಾಳ. ಹಾಗಾದ್ರೆ ಅನ್ನನಾಳದಲ್ಲಿ ನಾವು ತಿಂದಂತ ಆಹಾರ ಹೋಗುತ್ತೆ, ಅದೇ ರೀತಿ ಶ್ವಾಸನಾಳದಲ್ಲಿ ನಾವು ತೆಗೆದುಕೊಂಡಂತ ಗಾಳಿ ಹೋಗುತ್ತೆ. ಹೀಗಾಗಿ ನಮ್ಮಲ್ಲಿ ಹಲವಾರು ಕ್ರಿಯೆಗಳು ನಡೆಯೋದನ್ನ ನಾವು ವಿವಿಧ ವ್ಯೂಹಗಳಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಮೊದಲಿಗೆ ಬರೋದು ಶ್ವಾಸಾಂಗ ವ್ಯೂಹ. ಶ್ವಾಸಾಂಗ ವ್ಯೂಹದಲ್ಲಿ ಮುಖ್ಯವಾದ ಕಾರ್ಯ ಮಾಡೋದು ಈ ಶ್ವಾಸಕೋಶಗಳು. ಎಷ್ಟಿದೆ ಶ್ವಾಸಕೋಶಗಳು? 2 ಒಂದೇ ತರ ಇದೆನಾ? ಎಡಗಡೆ ಶ್ವಾಸಕೋಶ ಯಾವಾಗ್ಲೂ ಚಿಕ್ಕದಾಗಿರುತ್ತೆ. ಯಾಕೆ ಹೇಗಿದ್ದಿರ್ಬೋದು? ಎಡಭಾಗದಲ್ಲಿ ಈ ಹೃದಯ ಸ್ವಲ್ಪ ವಾಲ್ಕೊಂಡಿರೋದ್ರಿಂದ ಚಿಕ್ಕದಾಗಿರುತ್ತೆ. ಹಾಗಾದ್ರೆ ಶ್ವಾಸಕೋಶದ ಕೆಲಸ ಏನು? ನೀವು ಮೂಗಿನಿಂದ ತೆಗೆದುಕೊಂಡಂತ ಗಾಳಿ ಶ್ವಾಸಕೋಶಕ್ಕೆ ಬಂದು ಅಲ್ಲಿ ಆಮ್ಲಜನಕವನ್ನ ತೆಗೆದುಕೊಂಡು ಮತ್ತೆ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕುತ್ತೆ. ಉಸಿರಾಟ ಕ್ರಿಯೆ ಮಾಡುವಂತ ಅಂಗವೇ ಶ್ವಾಸಾಂಗ ಕೋಶ. ನಂತರ ಬರೋದು ಹೃದಯ. ನಮ್ಮ ಹೃದಯದಲ್ಲಿ ಎಷ್ಟು ಕೋಣೆ ಇದೆ? 4 ಕೋಣೆ ಇದೆ. 4 ಕೋಣೆ ಇದೆ. ಹೃದಯದ ಮುಖ್ಯ ಕೆಲಸ ಏನಂದ್ರೆ ರಕ್ತವನ್ನ ಪಂಪ್ ಮಾಡೋದು. ನಮ್ಮ ಹೃದಯ 1 ನಿಮಿಷಕ್ಕೆ 72 ಸಲ ಪಡೆದುಕೊಳ್ಳುತ್ತದೆ. ನಂತರದಲ್ಲಿ ಬರೋದು ಜೀರ್ಣಾಂಗ ಕ್ರಿಯೆ, ಜೀರ್ಣಾಂಗ ವ್ಯೂಹ. ಈ ಜೀರ್ಣಾಂಗ ವ್ಯೂಹದಲ್ಲೂ ಸಹ ಹಲವಾರು ಅಂಗಗಳು ತಮ್ಮ ಕೆಲಸವನ್ನ ಮಾಡುತ್ತವೆ. ಮೊದಲಿಗೆ ನಾವು ಆಹಾರವನ್ನು ಬಾಯಿಯಿಂದ ತೆಗೆದುಕೊಳ್ಳುತ್ತೇವೆ, ನಂತರ ಅದು ಅನ್ನನಾಳಕ್ಕೆ ಬರುತ್ತದೆ. ಅನ್ನನಾಳದಿಂದ ನೇರವಾಗಿ ಮತ್ತೆ ಜಠರಕ್ಕೆ ಬರುತ್ತೆ. ಜಠರಕ್ಕಿಂತ ಮುಂಚೆ ಮತ್ತೊಂದು ಅಂಗ ಇದೆ. ಈ ಅಂಗನ ಏನಂತ ಹೇಳ್ತೀವಿ? ಪಿತ್ತಜನಕಾಂಗ. ಈ ಪಿತ್ತಜನಕಾಂಗದ ಪ್ರಮುಖ ಕಾರ್ಯ ಏನಂದ್ರೆ ಗ್ಲೂಕೋಸ್ ನ ರೂಪದಲ್ಲಿ ಶಕ್ತಿಯನ್ನ ಸಂಗ್ರಹಿಸಿಡೋ ಕಾರ್ಯ ಮಾಡುತ್ತೆ. ಹಾಗೇನೆ ಆಹಾರ ಜೀರ್ಣ ಆಗೋದಕ್ಕೋಸ್ಕರ ಬೈಲ್ ರಸವನ್ನ, ಹಲವಾರು ಜೀರ್ಣ ರಸಗಳನ್ನ ಇದು ಸ್ರವಿಸುತ್ತದೆ. ನಂತರ ನಾವು ತೆಗೆದುಕೊಂಡ ಆಹಾರ ಈ ಜಠರ ಭಾಗದಲ್ಲಿ ಬರುತ್ತದೆ. ಪ್ರಮುಖವಾಗಿ ಎಲ್ಲಾ ಜೀರ್ಣಕ್ರಿಯೆ ನಡೆಯೋದು ಇಲ್ಲಿಯೇ. ಇಲ್ಲಿ ಜೀರ್ಣ ಆಗ್ಬೇಕಂದ್ರೆ ಮುಖ್ಯವಾಗಿ 3 ತಾಸು ಬೇಕಾಗುತ್ತೆ. ಇಲ್ಲಿ 3 ಗಂಟೆಯಲ್ಲಿ ಹಲವಾರು ಜೀರ್ಣರಸಗಳ ಸಹಾಯದಿಂದ ಇಲ್ಲಿ ಜೀರ್ಣಕ್ರಿಯೆ ಉಂಟಾಗುತ್ತೆ. ನಂತರ ಪೂರ್ಣವಾಗಿ ಜೀರ್ಣವಾದಂತ ಆಹಾರ ಇಲ್ಲಿ ಈ ಸಣ್ಣ ಕರಳಿಗೆ ಬರುತ್ತೆ. ಹೇಗಿದೆ ಸಣ್ಣ ಕರಳು? ಎಲ್ಲ ಕೂಡಿಸ್ದಂಗಿದೆ. ಯಾಕಂದ್ರೆ ಈ ಸಣ್ಣ ಕರಳಿನ ಉದ್ದ 6 ಮೀಟರ್ ಇದೆ. ಹಾಗಾಗಿ ಅದು ಒಂದರಲ್ಲಿ ಸಿಕ್ಕೊಂಡೇ ಇದೆ. ಇಲ್ಲಿ ಆಹಾರವು ಜೀರ್ಣವಾದಂತ ನಂತರ ಅದರಲ್ಲಿರುವಂತ ಆಹಾರದ ಶಕ್ತಿಯನ್ನ ಏನ್ ಮಾಡುತ್ತೆ? ಈ ಸಣ್ಣ ಕರಳು ಹೀರ್ಕೊಳ್ಳುತ್ತೆ. ನಂತರ ತ್ಯಾಜ್ಯ ವಸ್ತುವಾಗಿ ಉಳಿದಂತ ಆಹಾರ ಈ ದೊಡ್ಡ ಕರಳಿನಲ್ಲಿ ಬರುತ್ತೆ. ಈ ದೊಡ್ಡ ಕರಳಿನ ಉದ್ದ 2 ಮೀಟರ್, 1.5 ಇಂದ 2 ಮೀಟರ್ ಉದ್ದ ಇರುತ್ತೆ. ಇಲ್ಲಿ ಬಂದಂತಹ ತ್ಯಾಜ್ಯ ಆಹಾರವು ಗುದದ್ವಾರದ ಮುಖಾಂತರ ಹೊರಗಡೆ ಹಾಕಲ್ಪಡುತ್ತೆ. ಇನ್ನೊಂದು ಪ್ರಮುಖ ಅಂಗದ ಬಗ್ಗೆ ತಿಳ್ಕೊಳ್ಳೋಣ. ಇದು ಮೂತ್ರಪಿಂಡ. 2 ಮೂತ್ರಪಿಂಡಗಳಿರುತ್ತೆ. ಅದರ ಉದ್ದ 1.5 ಇಂಚು. ಇದರ ಪ್ರಮುಖ ಕಾರ್ಯ ಅಂದ್ರೆ ರಕ್ತದಲ್ಲಿರುವಂತಹ ಕಲ್ಮಶಗಳನ್ನ ಹೊರ ಹಾಕೋದು. ಮೂತ್ರಪಿಂಡದಲ್ಲಿ ನೆಫ್ರಾನ್ಗಳೆಂಬ ಘಟಕಗಳಿರುತ್ತೆ. ಅದು ರಕ್ತದಲ್ಲಿರುವಂತ ತ್ಯಾಜ್ಯ ವಸ್ತುವನ್ನ ಸೋಸಿ ಈ ಮೂತ್ರನಾಳದ ಮುಖಾಂತರ ಮೂತ್ರಕೋಶಕ್ಕೆ ತಲುಪಿಸಿ ಮುಂದೆ ವಿಸರ್ಜನೆಯಲ್ಲಿ ಸಹಾಯ ಮಾಡುತ್ತೆ. ಹಾಗೇನೆ ಈ ವಿಸರ್ಜನಾಂಗ ವ್ಯೂಹಕ್ಕೆ ಹೊಂದಿಕೊಂಡಂತೆಯೇ ಜನನಾಂಗ ವ್ಯೂಹವೂ ಇರುತ್ತೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಇರುವಂತ ಎಲ್ಲ ಭಾಗಗಳ ಬಗ್ಗೆ ಹಾಗೇನೆ ಕಾರ್ಯಗಳ ಬಗ್ಗೆ ಅರ್ಥ ಆಯ್ತಲ್ವಾ?